ಯಾವ್ಯಾವ ನಾಯಕರು ಬಂದ್ರು ಹಾಗಾದ್ರೆ ಬಿಜೆಪಿಗೆ ಇದರಿಂದ ಯಾವ ರೀತಿಯಾದಂತ ಲಾಭ ಆಗುತ್ತೆ ಬಿಜೆಪಿಗೆ, ಕಾಂಗ್ರೆಸ್ ಮತ್ತು ಜೆಡಿಎಸ್ಗೆ ಯಾವ ರೀತಿಯಾದಂತ ನಷ್ಟ ಆಗಬಹುದು ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತೀನಿ. ಲಕ್ಷ್ಮೀ ಅಶ್ವಿನ್ ಗೌಡ 2018ರಲ್ಲಿ IRS ಆಗಿದ್ದಂಥವರು, ಅವರು ಇಲ್ಲಿ ಪ್ರಮುಖವಾಗಿ ರಾಜೀನಾಮೆಯನ್ನ ಕೊಟ್ಟು ಬರ್ತಾರೆ, IRS ಕೆಲಸವನ್ನ ತ್ಯಜಿಸಿ ಬರ್ತಾರೆ. 2018ರಲ್ಲಿ ಮಂಡ್ಯದಲ್ಲಿ ಲೋಕಸಭೆ ಉಪಚುನಾವಣೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ಆಕಾಂಕ್ಷಿ ಆಗಿದ್ರು, ಆದ್ರೆ ಎಲ್ಲಾ ಶಿವರಾಮೇಗೌಡರಿಗೆ ಕೊಡ್ಲಾಯ್ತು. ಸೊ ಈಗ ನಾಗಮಂಗಲ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಲಕ್ಷ್ಮೀ ಅಶ್ವಿನ್ ಗೌಡ ಅವರು. ಅವರಿಗೆ ಟಿಕೆಟ್ ಸಿಗುತ್ತಾ ಇಲ್ವಾ ನೋಡ್ಬೇಕು. ಬಿಕಾಸ್ ನಾಗಮಂಗಲ ಕ್ಷೇತ್ರ ಅಂದ್ರೆ ಕಾಂಗ್ರೆಸ್ ಜೆಡಿಎಸ್ ನಡುವೆ ಯಾವಾಗ್ಲೂ ಫೈಟ್. ಈಗ ಲಕ್ಷ್ಮೀ ಅಶ್ವಿನ್ ಗೌಡ ಅವರಿಗೆ ಕೊಟ್ಟಂತ ಸಂದರ್ಭದಲ್ಲಿ ಅವರು ಆಕಾಂಕ್ಷಿ ಆಗಿರುವಂತ ಹಿನ್ನೆಲೆಯಲ್ಲಿ ಅಲ್ಲಿ ಕಳ್ಕೊಳ್ಳೋಂಥದ್ದು ಏನು ಇಲ್ಲ ಬಿಜೆಪಿಗೆ. ಆದ್ರೆ ಬಿಜೆಪಿಗೆ ಒಂದು ಮಟ್ಟಿಗೆ ಬೇಸ್ ಆಗ್ಬಹುದು ಅನ್ನುವಂತ ನಿರೀಕ್ಷೆ ಇದೆ. ನೋಡ್ಬೇಕು ಏನಾಗುತ್ತೆ ಅಂತ. ನೆಕ್ಸ್ಟ್ ಅಶೋಕ್ ಜೈರಾಮ್ ಅವರು ಸಾಕಷ್ಟು ಪ್ರಾಬಲ್ಯವನ್ನ ಹೊಂದಿದ್ದಾರೆ. ಅವರ ತಂದೆ SD ಜೈರಾಮ್ ಅವರು ತುಂಬಾ ದೊಡ್ಡ ಮಟ್ಟದಲ್ಲೇ ಪ್ರಾಬಲ್ಯವನ್ನ ಹೊಂದಿದ್ದಂಥವ್ರು, ಮಾಜಿ ಸಚಿವರವರು. ಮಂಡ್ಯ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ. 2013ರಲ್ಲಿ ಅವರು ಕಾಂಗ್ರೆಸ್ ಇಂದ ಟ್ರೈ ಮಾಡಿದ್ರು, ಬಟ್ ಸಿಗಲಿಲ್ಲ. ತಂದೆಯ ಹೆಸರೇ ಶ್ರೀರಕ್ಷೆ ಅಶೋಕ್ ಅವರಿಗೆ. ಹಿಂದೆ JDS ಪಕ್ಷದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವರ ತಂದೆ SD ಜೈರಾಮ್ ಅವರು ಮಂಡ್ಯ ಅಭಿವೃದ್ಧಿಗೆ ಸಾಕಷ್ಟು ದುಡಿದು ಹೆಸರನ್ನ ಕೂಡ ಮಾಡಿದ್ದಾರೆ. ಈಗಲೂ ಕೂಡ ಅವರ ಹೆಸರು ಅಲ್ಲಿ ದೊಡ್ಡ ಮಟ್ಟದಲ್ಲೇ ಇದೆ. ಯುವ ಮುಖಂಡ ಹಾಗೂ ಯುವ ಪಡೆಗಳಲ್ಲಿ ಸಕ್ರಿಯವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಕ್ಕಲಿಗ ಸಂಘದ ನಿರ್ದೇಶಕರು ಕೂಡ ಹೌದು ಇವರು. ನೆಕ್ಸ್ಟ್ ವರ್ತೂರ್ ಪ್ರಕಾಶ್, ಇವರು ಆಲ್ಮೋಸ್ಟ್ ಎಲ್ಲಾ ಪಕ್ಷಗಳನ್ನ ಅಡ್ಡಾಡ್ಕೊಂಡು ಬಂದಿದ್ದಾರೆ. ಈಗ ಬಿಜೆಪಿಗೆ ಬಂದಿರುವಂತದ್ದು 2 ಬಾರಿ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದಿದ್ದಾರೆ. 2 ಬಾರಿ 2008 ಮತ್ತು 2013ರಲ್ಲಿ ಗೆದ್ದಿರುವಂತದ್ದು. ಮತ್ತೆ ನಮ್ಮ ಕಾಂಗ್ರೆಸ್ ಅಂತ ಇವರದ್ದೇ ಒಂದು ಸ್ವಂತ ಪಕ್ಷವನ್ನ ಮಾಡ್ಕೊಂಡು 2018ರಲ್ಲಿ ನಿಂತ್ಕೊಂಡ್ರು. ಆದ್ರೆ ಸೋಲನ್ನ ಕಾಣ್ತಾರೆ. ಕೋಲಾರ ಕ್ಷೇತ್ರದಿಂದ ವರ್ತೂರ್ ಪ್ರಕಾಶ್ ಅವರು ಕಾಂಗ್ರೆಸ್ ಇಂದ ಟ್ರೈ ಮಾಡಿದ್ರು, ಕಾಂಗ್ರೆಸ್ ಇಂದ ನಿಂತ್ಕೊಳ್ಳುವಂತ ನಿಟ್ಟಿನಲ್ಲಿ, ಕಾಂಗ್ರೆಸ್ಗೆ ಹೋಗುವಂತ ನಿಟ್ಟಿನಲ್ಲಿ. ಬಟ್ ಕಾಂಗ್ರೆಸ್ ಇವರಿಗೆ ವರ್ತೂರ್ ಪ್ರಕಾಶ್ ಅವರಿಗೆ ಬಾಗಿಲನ್ನ ಮುಚ್ಚಿತು. ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು. ಸೊ ಹೀಗಾಗಿ ಫೈನಲಿ ಅವರು ಬಿಜೆಪಿಗೆ ಬಂದು ಸೇರ್ಕೊಂಡ್ರು. ಅದರಲ್ಲೂ ಸ್ಪೆಷಲಿ ಮೊನ್ನೆ MLC ಎಲೆಕ್ಷನ್ ನಡೆದಂತ ಸಂದರ್ಭದಲ್ಲಿ ವರ್ತೂರ್ ಪ್ರಕಾಶ್ ಅವರು ಬೆಂಬಲವನ್ನ ಕೊಟ್ಟು ಬಿಜೆಪಿಗೆ ಸುಧಾಕರ್ ಅವರ ಜೊತೆ ಓಡಾಡಿದ್ರು MLC ಎಲೆಕ್ಷನ್ ಸಂದರ್ಭದಲ್ಲಿ. ನೆಕ್ಸ್ಟ್ ವರ್ತೂರ್ ಪ್ರಕಾಶ್ ಆದ್ಮೇಲೆ ಮಂಜುನಾಥ್ ಗೌಡ. ಇಷ್ಟು ಜನ ಸೇರ್ಕೊಂಡಿದಾರಲ್ಲ ಬಿಜೆಪಿಗೆ, ಇದರಲ್ಲಿ ಒಂದಿಬ್ರು ತುಂಬಾ ಪ್ರಮುಖರು. ಇವರಿಂದ ಬಿಜೆಪಿಗೆ ಸ್ವಲ್ಪ ಪ್ಲಸ್ ಪಾಯಿಂಟ್ ಇದೆ. ಅದರಲ್ಲಿ ಮಂಜುನಾಥ್ ಗೌಡ ಒಬ್ರು. ಮಂಜುನಾಥ್ ಗೌಡ 2013ರಲ್ಲಿ JDS ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಶಾಸಕರಾಗಿದ್ರು ಮಾಲೂರು ಕ್ಷೇತ್ರದಲ್ಲಿ. ಮಾಲೂರಿನಲ್ಲಿ ಒಕ್ಕಲಿಗ ಸಮುದಾಯದ ಪ್ರಭಾವಿ ನಾಯಕರು ಇವರು. ನೀರಾವರಿ, ಪ್ರಾಕೃತಿಕ ಸಂಪತ್ತನ್ನು ಉಳಿಸಲಿಕ್ಕೆ ಹೋರಾಟವನ್ನ ಕೂಡ ಮಾಡಿದಂಥವ್ರು. ಯುವ ನಾಯಕರು ಮಂಜುನಾಥ್ ಗೌಡರು. JDS ಜೊತೆ ವೈಮನಸ್ಸಿಂದ ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದಾರೆ. ಮತ್ತೊಂದ್ ಕಡೆ ಪ್ರಮೋದ್ ಮಧ್ವರಾಜ್ ಅವರು ಕೂಡ ಸೇರ್ಪಡೆ ಆಗ್ತಾ ಇರುವಂತದ್ದು. ಅವರಿಂದನೂ ಕೂಡ ಒಂದು ಪ್ಲಸ್ ಪಾಯಿಂಟ್ ಅಂತ ಗಮನಿಸೋದಕ್ಕಿಂತ ಕಾಂಗ್ರೆಸ್ಗೆ ಮೈನಸ್. ಅಲ್ಲಿ ಉಡುಪಿ ಭಾಗದ ಶಾಸಕರಾಗಿ ಸೇವೆಯನ್ನ ಸಲ್ಲಿಸಿದಂತವರು, ಮಾಜಿ ಸಚಿವರು ಕೂಡ ಹೌದು ಪ್ರಮೋದ್ ಮಧ್ವರಾಜ್ ಅವರು. ಬಿಜೆಪಿಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಪ್ಲಸ್ ಪಾಯಿಂಟ್ ಅನ್ನೋದಕ್ಕಿಂತ ಕಾಂಗ್ರೆಸ್ಗೆ ಮೈನಸ್ ಪಾಯಿಂಟ್. ಅವ್ರು ಬಿಟ್ಟೋಗಿ ದಕ್ಷಿಣ ಕರ್ನಾಟಕದಲ್ಲಿ ಬಿಜೆಪಿ ಗಾಳಿ ಬೀಸ್ತಾ ಇದೆ.